ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ. ನಾನು ಇಲ್ಲಿ ಒಂದು ಸೀಕ್ರೆಟ್ ಪದಾರ್ಥವನ್ನು ಹಾಕಿ ಚಪಾತಿಯನ್ನು ಮಾಡ್ತಾಯಿದ್ದೀನಿ. ನೀವು ಸಂಜೆವರೆಗೆ ಇಟ್ಟರೂ ಕೂಡ ಈ ಚಪಾತಿ ಸಾಫ್ಟಾಗೇ ಇರುತ್ತೆ ನೋಡಿ. ಈ ಸಾಫ್ಟಾದ ಚಪಾತಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿ ನಾನು ಮೊದಲಿಗೆ ಒಂದು ಪರಾತನ್ನು ತೊಗೊಂಡಿದ್ದೀನಿ. ಈ ಪರಾತಿಗೆ ನಾನು ಇಲ್ಲಿ ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ನೋಡಿ. ನಾರ್ಮಲ್ ಗೋಧಿ ಹಿಟ್ಟು ಚಪಾತಿ ಮಾಡ್ತೀವಲ್ಲ, ಅದೇ ಗೋಧಿ ಹಿಟ್ಟನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ. ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನೋಡಿ. ಈ ಉಪ್ಪನ್ನು ಹಾಕಿದ ಮೇಲೆ ನಾವು ಒಂದು ಸರಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ. ಈ ರೀತಿ ಮಿಕ್ಸ್ ಆದಮೇಲೆ ನಾನು ಇಲ್ಲಿ ಒಂದು ಸೀಕ್ರೆಟ್ ಪದಾರ್ಥ ಅಂತ ಹೇಳಿದ್ದೀನಲ್ಲ, ಅದನ್ನು ತಗೋತಾ ಇದ್ದೀನಿ ನೋಡಿ. ಅದು ಯಾವುದಂದರೆ ಇಲ್ಲಿ ಹಾಲನ್ನು ತಗೊಂಡು ನಾನು ಈ ಹಿಟ್ಟನ್ನು ನಾದ್ಕೋತಾ ಇದ್ದೀನಿ. ನಾನು ಇಲ್ಲಿ ನೀರನ್ನು ಬಳಸ್ತಾ ಇಲ್ಲ, ಬರೀ ಹಾಲಿನಿಂದ ಹಿಟ್ಟನ್ನು ನಾದ್ಕೋತಾ ಇದ್ದೀನಿ ನೋಡಿ. ಈ ರೀತಿ ಹಾಲನ್ನು ಹಾಕ್ಕೊಂಡು ನಾದ್ಕೊಳ್ಳೋದರಿಂದ ಚಪಾತಿ ಅಂತೂ ತುಂಬಾ ಸಾಫ್ಟಾಗಿರುತ್ತೆ. ಬಾಯಲ್ಲಿಟ್ಟರೆ ಕರಗಿ ಹೋಗುತ್ತೆ, ಅಷ್ಟೊಂದು ರುಚಿಕರವಾಗಿರುತ್ತೆ. ಸಾಫ್ಟಾಗಿ ಸಂಜೆವರೆಗೆ ಇಟ್ಟರೂ ತುಂಬ ಸಾಫ್ಟಾಗಿರುತ್ತೆ ನೋಡಿ. ಈ ರೀತಿ ಹಾಲನ್ನು ಹಾಕ್ಕೊಂಡು ನಾನು ಈ ರೀತಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡಿದ್ದೀನಿ ನೋಡಿ. ಒಂದು ಸ್ವಲ್ಪ ಸಾಫ್ಟಾಗಿ ನಾದ್ಕೊಳ್ಬೇಕು. ಇವಾಗ ಇದಕ್ಕೆ ಎಣ್ಣೆಯನ್ನು ಹಚ್ಕೋತಾ ಇದ್ದೀನಿ. ಮೇಲಿಂದ ಎಣ್ಣೆಯನ್ನು ಹಚ್ಕೊಂಡು ನಾವು ಒಂದು ಅರ್ಧ ಗಂಟೆ ಇದನ್ನು ನೆನೆಯೋದಕ್ಕೆ ಬಿಡಬೇಕಾಗುತ್ತೆ ನೋಡಿ. ನಿಮ್ಮ ಹತ್ರ ಟೈಮ್ ಇದ್ದರೆ ಅರ್ಧ ಗಂಟೆ ಬಿಡಿ, ಇಲ್ಲಾಂದರೆ ಒಂದು 15 ನಿಮಿಷನಾದರೂ ಬಿಡಬೇಕು. ಇವಾಗ ಒಂದು ಡಕ್ಕನ್ನು ಮುಚ್ಚಿ ಒಂದು ಅರ್ಧ ಗಂಟೆ ನೆನೆಯಲ್ಲಿ ಬಿಟ್ಟಿದ್ದೀನಿ. ಇವಾಗ ಅರ್ಧ ಗಂಟೆ ಆಗಿದೆ. ತೆಗೆದು ನೋಡಿ ಯಾವ ರೀತಿ ನೆಂದಿದೆ ಅಂತ. ಹಿಟ್ಟು ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು ನಿಮಗೆ. ತುಂಬಾ ಸಾಫ್ಟಾಗಿ ಹಿಟ್ಟು ನೆಂದಿದೆ ನೋಡಿ. ಒಂದು ಅರ್ಧ ತಾಸು ಈ ರೀತಿ ನಾದ್ಕೊಂಡು ಮತ್ತು ಇದರಲ್ಲಿ ಒಂದು ಉಂಡೆಯನ್ನು ಮಾಡ್ಕೊತಾ ಇದ್ದೀನಿ ಚಪಾತಿ ಮಾಡೋದಕ್ಕೆ. ಮತ್ತು ಅದಕ್ಕೆ ಹಚ್ಚೋದಕ್ಕೆ ಪುಡಿ ಹಿಟ್ಟು ಕೂಡ ತೊಗೊಂಡಿದ್ದೀನಿ ನೋಡಿ. ಇಲ್ಲಿ ನಾನು ಗ್ಯಾಸ್ ಕಟ್ಟಿ ಮೇಲೆ ಈ ಚಪಾತಿಯನ್ನು ಲಟ್ಟಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಚಪಾತಿ ಮಾಡೋ ಮಣಿ ಇದ್ರೂ ಕೂಡ ನೀವು ಅದರ ಮೇಲೂ ಕೂಡ ಮಾಡ್ಕೊಳ್ಬೋದು ನೋಡಿ. ಈ ರೀತಿ ಒಂದು ಸ್ವಲ್ಪ ಲಟ್ಟಿಸ್ಕೊಂಡು ಇವಾಗ ನಾವು ಇದಕ್ಕೆ ಎಣ್ಣೆಯನ್ನು ಹಚ್ಕೊಳ್ಬೇಕಾಗುತ್ತೆ ನೋಡಿ. ಚೆನ್ನಾಗಿ ಎಣ್ಣೆ ಹಚ್ಕೊಳ್ಳಿ, ಸ್ವಲ್ಪ ಎಲ್ಲ ಕಡೆ ಎಣ್ಣೆ ಹಚ್ಕೊಳ್ಬೇಕು. ಮತ್ತು ಇದರ ಮೇಲೆ ಹಿಟ್ಟನ್ನು ಉದುರಿಸ್ಕೊಳ್ಬೇಕಾಗುತ್ತೆ. ಈ ರೀತಿ ಹಿಟ್ಟನ್ನು ಉದುರಿಸ್ಕೊಂಡು ನಾವು ಇದನ್ನು ಫೋಲ್ಡ್ ಮಾಡ್ಕೊಳ್ಬೇಕು. ಈ ರೀತಿ ಫೋಲ್ಡ್ ಆದಮೇಲೆ ಮತ್ತೆ ಎಣ್ಣೆ ಹಚ್ಕೊಳ್ಬೇಕು, ಮತ್ತು ಹಿಟ್ಟನ್ನು ಉದುರಿಸ್ಕೊಳ್ಬೇಕು. ಮತ್ತು ನಾನು ಇಲ್ಲಿ ಫೋಲ್ಡನ್ನು ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಹಿಟ್ಟಿನಲ್ಲಿ ಎದ್ದುಕೊಂಡು ನಾವು ಚಪಾತಿಯನ್ನು ಲಟ್ಟಿಸಬೇಕು. ನಾನಿಲ್ಲಿ 2 ರೀತಿಯ ಚಪಾತಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದು ಫಸ್ಟ್ 1ನೇ ರೀತಿ ಚಪಾತಿ ಈ ರೀತಿ ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿ ಲಟ್ಟಿಸ್ಕೊಂಡು ನಾವು ಎಷ್ಟು ಸೈಜಲ್ಲಿ ಬೇಕೋ ಅಷ್ಟು ಸೈಜಲ್ಲಿ ನಾವು ರೆಡಿ ಮಾಡ್ಕೊಂಡು ಇಟ್ಕೊಳ್ಬೇಕಾಗುತ್ತೆ ನೋಡಿ. ಇದು ರೆಡಿ ಆಯಿತು. ಇದು ಒಂದು ಸೈಡಲ್ಲಿ ಇಟ್ಕೊತಾ ಇದ್ದೀನಿ. ಮತ್ತು ಇನ್ನೊಂದು ರೀತಿ ಚಪಾತಿ ಯಾವುದಂದರೆ ಇಲ್ಲಿ 2 ಉಂಡೆಯನ್ನು ತೊಗೊಂಡಿದ್ದೀನಿ. 2 ಉಂಡೆ ಒಂದು ಸ್ವಲ್ಪ ಲಟ್ಟಿಸ್ತಾ ಇದ್ದೀನಿ ನೋಡಿ. ಇವಾಗ ನಾವು ಇದು 2ಕ್ಕೂ ಎಣ್ಣೆಯನ್ನು ಚೆನ್ನಾಗಿ ಹಚ್ಕೊಳ್ಬೇಕಾಗುತ್ತೆ. ಇವಾಗ ಎಣ್ಣೆ ಹಚ್ಚಿರುವ ಭಾಗ ನಾವು ಹಿಟ್ಟಿನಲ್ಲಿ ಎದ್ಕೊಂಡು ಒಂದರ ಮೇಲೆ ಒಂದು ಇಟ್ಟು ಮತ್ತು ನಾವು ಇದು ಹಿಟ್ಟಿನಲ್ಲಿ ಎದ್ಕೊಂಡು ಮತ್ತು ನಾವು ಲಟ್ಟಿಸ್ಕೊಳ್ಬೇಕು ನೋಡಿ. ಈ ರೀತಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನೀವು ಚಪಾತಿಯನ್ನು ಲಟ್ಟಿಸ್ಕೊಂಡು ಇಟ್ಕೊಳ್ಬೋದು ನೋಡಿ. ಫ್ರೆಂಡ್ಸ್, ನೀವು ಫಸ್ಟ್ ಟೈಮ್ ಮಾಡ್ತಾಯಿದ್ದೀರಾ ಅಂದ್ರೂ ಕೂಡ ನೀವು ಆರಾಮವಾಗಿ ಈ ಚಪಾತಿಯನ್ನು ಮಾಡ್ಬೋದು. ಇವಾಗ ಸ್ಟವ್ ಮೇಲೆ ಒಂದು ಹಂಚನ್ನು ಇಟ್ಕೊಂಡಿದ್ದೀನಿ. ಹಂಚು ಚೆನ್ನಾಗಿ ಕಾಯ್ದಿದೆ. ಇವಾಗ ನಾನು 2ನೇ ಚಪಾತಿಯನ್ನು ಹಾಕೋತಾ ಇದ್ದೀನಿ ನೋಡಿ. ಇವಾಗ ಒಂದು ಸ್ವಲ್ಪ ಗುಳ್ಳೆ ಬರುವ ತನಕ ನಿಲ್ಲಿಸ್ಕೊಳ್ಬೇಕು ನೋಡಿ. ಈ ಥರ ಗುಳ್ಳೆ ಬಂದ ಮೇಲೆ ನಾವು ಈ ಸೈಡಲ್ಲಿ ತಿರುವಿ ಹಾಕಬೇಕಾಗುತ್ತೆ ನೋಡಿ. ಮತ್ತು ಎಣ್ಣೆಯನ್ನು ಹಚ್ಕೊತಾ ಇದ್ದೀನಿ. ನಿಮಗೆ ಎಣ್ಣೆ ಇಷ್ಟ ಇದ್ದರೆ ಎಣ್ಣೆ ಹಚ್ಕೊಳ್ಳಿ, ಇಲ್ಲಾಂದರೆ ನೀವು ತುಪ್ಪ ಕೂಡ ಯೂಸ್ ಮಾಡ್ಕೊಳ್ಬೋದು ನೋಡಿ. ಫ್ರೆಂಡ್ಸ್, ಒಂದು ಸ್ವಲ್ಪ ಹೊತ್ತಾದಮೇಲೆ ನಾವು ಈ ಸೈಡಲ್ಲಿ ತಿರುವಿ ಹಾಕಬೇಕು ನೋಡಿ. ಈ ಸೈಡಲ್ಲೂ ಕೂಡ ಎಣ್ಣೆ ಹಚ್ಕೊಳ್ಬೇಕಾಗುತ್ತೆ ನೋಡಿ. 2 ಸೈಡಲ್ಲಿ ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. 2 ಸೈಡಲ್ಲಿ ಎಣ್ಣೆನ ಹಚ್ಕೊಂಡು ನೋಡಿ ಯಾವ ರೀತಿ ಬಂದಿದೆ ನಮ್ಮ ಈ 2ನೇ ಚಪಾತಿ ನೋಡಿ. ಎಷ್ಟು ಚೆನ್ನಾಗಿ ಬಿಚ್ಚಿ ಬರ್ತಾಯಿದೆ. ಒಂದರಲ್ಲಿ 2 ಚಪಾತಿ ಆಗ್ತಾಯಿದೆ ನೋಡಿ. ನೋಡ್ಬೋದು ನೀವು ಯಾವ ರೀತಿ ಬಂದಿದೆ ಅಂತ. ತುಂಬಾ ಸೂಪರಾಗಿ ಬಂದಿದೆ ನೋಡಿ ನಮ್ಮ ಚಪಾತಿ ನೋಡಿ. ಈ ರೀತಿ ನಾನು ಚಪಾತಿ ಮಾಡ್ತಾಯಿದ್ದೀನಿ ನೋಡಿ. ತುಂಬಾ ಸಾಫ್ಟಾಗಿರುತ್ತೆ. ನೀವು ಸಂಜೆವರೆಗೆ ಇಟ್ಟರೂ ತುಂಬಾ ಸಾಫ್ಟಾಗಿ ಇರುತ್ತೆ ನೋಡಿ ಈ ಚಪಾತಿ. ಮತ್ತು ನಾನು ಇಲ್ಲಿ ಮೊದಲು ಮಾಡಿರುವ ಚಪಾತಿಯನ್ನು ಇವಾಗ ಹಾಕೋತಾ ಇದ್ದೀನಿ ನೋಡಿ. ಫ್ರೆಂಡ್ಸ್, ಮತ್ತು ಇದಕ್ಕೂ ಕೂಡ ಒಂದು ಸ್ವಲ್ಪ ಗುಳ್ಳೆ ಬರಬೇಕು. ಆಮೇಲೆ ನಾವು ತಿರುವಿ ಹಾಕಬೇಕಾಗುತ್ತೆ ನೋಡಿ. ಯಾವ ರೀತಿ ನಮ್ಮ ಚಪಾತಿ ಉಬ್ಬಿ ಬರ್ತಾಯಿದೆ ಅಂತ ನೋಡ್ಬೋದು ನೀವು ನೋಡಿ. ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಈ ರೀತಿ ನಾವು ಹಾಲನ್ನು ಹಾಕ್ಕೊಂಡು ಚಪಾತಿ ಮಾಡಿದ್ರೆ ಈ ರೀತಿ ಉಬ್ಬಿ ಚಪಾತಿಯನ್ನು ಬರುತ್ತವೆ ನೀವು ಮಕ್ಕಳಿಗೆ ಮಾಡಿಕೊಡಿ. ಒಂದು ತಿನ್ನುವ ಜಾಗದಲ್ಲಿ 4 ಚಪಾತಿ ತಿಂತಾರೆ. ಮತ್ತು ಯಾರಾದರೂ ಗೆಸ್ಟ್ ಬಂದ್ರೂ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ. ಫ್ರೆಂಡ್ಸ್, ಈ ಚಪಾತಿ ಕೂಡ ರೆಡಿ ಆಯಿತು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮತ್ತು ನಾನು ಈ ಚಪಾತಿಯನ್ನು ಎಲ್ಲ ಚಪಾತಿ ಇದೇ ರೀತಿ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಇವಾಗ ಒಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ ನೋಡಿ. ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಸಂಜೆವರೆಗೆ ಇಟ್ಟರೆ ತುಂಬ ಸಾಫ್ಟಾಗಿರುತ್ತೆ ನೋಡಿ. ಒಂದು ಚಪಾತಿನ ಈ ರೀತಿ ಮುಟ್ಟಿಯಲ್ಲಿ ಹಿಡಿದು ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು. ಈ ಚಪಾತಿ ಅಂತೂ ಒಂದರಲ್ಲಿ 2 ಆಗಿದೆ. ನಿಮಗೆ ಯಾವ ರೀತಿ ಇಷ್ಟನೋ ಆ ರೀತಿ ನೀವು ಚಪಾತಿಯನ್ನು ಮಾಡ್ಕೊಳ್ಬೋದು ನೋಡಿ.
ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸು. ಸೂಪರಾದ ನಮ್ಮ ಈ ಹಾಲು ಹಾಕಿ ಮಾಡಿರುವಂಥ ಚಪಾತಿ ಅಂತೂ ರೆಡಿಯಾಗಿದೆ ನೋಡಿ. ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಷನ್ ನಿಮಗಾಗಿ ತಲುಪುತ್ತವೆ ನೋಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್.